ವಿಲ್ಸನ್ ಗಾರ್ಡನ್ ನಾಗ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಂತಹ ಸಂದರ್ಭದಲ್ಲಿ ಹೆಚ್ಚು ಚರ್ಚೆ ಆದಂತಹ ಹೆಸರು ಈ ವಿಲ್ಸನ್ ಗಾರ್ಡನ್ ನಾಗನ ಹೆಸರು. ವಿಲ್ಸನ್ ಗಾರ್ಡನ್ ನಾಗ ಯಾರು? ಈತನನ್ನ ಕಂಡ್ರೆ ಪೊಲೀಸರಿಗೆ ಅಷ್ಟೊಂದು ಭಯ ಯಾಕೆ? ಈತ ಜೈಲಲ್ಲಿ ತಾನು ಆಡಿದ್ದೇ ಆಟ. ದಾಳಿ ಮಾಡಿದರೂ ಕೂಡ FIR ನಲ್ಲಿ ಈತನ ಹೆಸರೇ ಇಲ್ಲ ಅಂತಂದ್ರೆ ನೀವೇ ಊಹೆ ಮಾಡ್ಕೊಳ್ಳಿ ಎಷ್ಟರ ಮಟ್ಟಿಗೆ ಈತ ದರ್ಬಾರನ್ನ ಪರಪ್ಪನ ಅಗ್ರಹಾರದಲ್ಲಿ ನಡೆಸ್ತಾ ಇದ್ದಾನೆ ಅಂತ. ಅಷ್ಟಕ್ಕೂ ಅಧಿಕಾರಿಗಳಿಗೂ ಕೂಡ ಈತನನ್ನ ಕಂಡ್ರೆ ಭಯ ಯಾಕ್ರಿ? ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ನಾಗನ ಕಂಡ್ರೆ ಕಾಕಿಗೆ ಇದೆಯಾ ಭಯ? ಪೊಲೀಸ್ FIR ನಲ್ಲಿ ನಟೋರಿಯಸ್ ಹೆಸರೇ ಇಲ್ಲ. ರಿಪಬ್ಲಿಕ್ ಕನ್ನಡ ಯಾವುದಾದ್ರೂ ಒಂದು ಸುದ್ದಿ ಹಿಂದೆ ಬಿದ್ದರೆ ಅದನ್ನ ಬಯಲು ಮಾಡದೆ ಇರೋದಿಲ್ಲ. ಅದರಲ್ಲೂ ಪರಪ್ಪನ ಅಗ್ರಹಾರದಲ್ಲಿ ಕೊಲೆ ಆರೋಪಿ ದರ್ಶನ್ ಇದ್ದಾಗ ವಿಲ್ಸನ್ ಗಾರ್ಡನ್ ನಾಗ ಸೇರಿ ಆತನ ಸಹಚರರು ರಾಜಾತಿಥ್ಯವನ್ನ ನೀಡಿದ್ರು. ಇದಕ್ಕೆ ಜೈಲು ಸಿಬ್ಬಂದಿ ಕೂಡ ಸಾಥ್ ನೀಡಿದ್ರ ಅನ್ನೋ ವರದಿ ಕೂಡ ಪ್ರಸಾರ ಮಾಡಿತ್ತು. ಅಷ್ಟೇ ಅಲ್ಲ, ಪರಪ್ಪನ ಅಗ್ರಹಾರ ಜೈಲು ವಿಲ್ಸನ್ ಗಾರ್ಡನ್ ನಾಗನಿಗೆ ಮನೆಯಂತಾಗಿತ್ತು. ತಾನು ಹೇಳಿದಂತೆ ಅಲ್ಲಿ ನಡೀತಾ ಇತ್ತು. ತನ್ನ ಮಾತೆಯಲ್ಲಿ ಶಾಸನವಾಗಿತ್ತು. ಅಷ್ಟಕ್ಕೂ ನಾಗನಿಗೆ ಜನಪ್ರತಿನಿಧಿಗಳು, ಹಿರಿಯ ಅಧಿಕಾರಿಗಳು ಸಾಥ್ ನೀಡ್ತಾ ಇದ್ದಾರಾ ಅನ್ನೋ ವರದಿ ಕೂಡ ಪ್ರಸಾರ ಮಾಡಿತ್ತು. ಇದರ ಮುಂದುವರೆದ ಭಾಗ ಅನ್ನುವಂತೆ ಮೊನ್ನೆ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಪೊಲೀಸರು ದಾಳಿ ಮಾಡಿ ಹಲವು ವಸ್ತುಗಳ ವಶಕ್ಕೆ ಪಡೆದಿದ್ರು. ನಾಗನ ಮೊಬೈಲ್ ಸೇರಿ ಹಲವು ವಸ್ತುಗಳನ್ನ ಸೀಸ್ ಮಾಡಿದ್ರು. ಆದರೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ದಾಖಲಾಗಿರುವಂತಹ FIR ನಲ್ಲಿ ನಟೋರಿಯಸ್ ರೌಡಿ ವಿಲ್ಸನ್ ಗಾರ್ಡನ್ ನಾಗನ ಹೆಸರೇ ಇಲ್ಲ. ಜೈಲ್ ಸಿಬ್ಬಂದಿ ವಿರುದ್ಧವೇ ದೂರು ದಾಖಲಾಗಿದೆ. ಜೈಲಿನ ಅಧಿಕಾರಿಗಳು KSISF ಅಧಿಕಾರಿಗಳ ಮೇಲೆ ನಿಷೇಧಿತ ವಸ್ತು ಜೈಲು ಒಳಗ್ಬಿಟ್ಟ ಆರೋಪದ ಹಿನ್ನೆಲೆ FIR ದಾಖಲಾಗಿದೆ. ಇನ್ನು ಇದರಲ್ಲಿ ವಿಚಾರಣಾಧೀನ ಕೈದಿಗಳು, ಸಜಾಬಂದಿಗಳ ಜೊತೆ ಶಾಮೀಲಾಗಿದ್ದಾರೆ ಅನ್ನೋ ಆರೋಪ ಇದೆ. ಇನ್ನು ಮೊನ್ನೆ ರಾತ್ರಿ ಹುಳಿಮಾವು ಠಾಣೆ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ, ಮಡಿವಾಳ ಇನ್ಸ್ಪೆಕ್ಟರ್ ಮಹಮ್ಮದ್, ಮೈಕೋ ಲೇಔಟ್ ಇನ್ಸ್ಪೆಕ್ಟರ್ ಗಿರೀಶ್ ML, ಬೇಗೂರು ಠಾಣೆ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್, ಪರಪ್ಪನ ಅಗ್ರಹಾರ ಠಾಣೆ ಇನ್ಸ್ಪೆಕ್ಟರ್ ಸತೀಶ್ BS ನೇತೃತ್ವದಲ್ಲಿ 2 ಪ್ರತ್ಯೇಕ ತಂಡಗಳನ್ನು ಮಾಡಿ ರೇಡ್ ಮಾಡಲಾಗಿತ್ತು. ನವೀನ್ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ಪ್ರತಿನಿಧಿ ನವೀನ್ ಈಗ ಫೋನ್ ಸಂಪರ್ಕದಲ್ಲಿ. ನವೀನ್, ವಿಲ್ಸನ್ ಗಾರ್ಡನ್ ನಾಗ ಇಷ್ಟೊಂದು ಹವಾ ಮೇಂಟೈನ್ ಮಾಡಿದ್ದಾನ ಅನ್ನುವಂತಹ ವಿಚಾರ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಈ ರೀತಿಯ ಚರ್ಚೆಗೆ ಫುಲ್ ಸ್ಟಾಪ್ ಹಾಕಬೇಕಾಗಿರುವಂಥವ್ರು ನಮ್ಮ ಪೊಲೀಸರು. ಆದರೆ ಪೊಲೀಸರು ಈ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಮತ್ತೆ ಮತ್ತೆ ಸ್ಪಷ್ಟ ಆಗ್ತಾ ಇದೆ. ಈತನ ಹವಾ ದಾಳಿ ಮಾಡಿದಾಗ ಈತ ಇದ್ರೂ ಕೂಡ ಈತನ ಹೆಸರು FIR ಅಲ್ಲಿಲ್ಲ. ಅಂದ್ರೆ ಏನ್ ನಡೀತಾ ಇದೆ ಪರಪ್ಪನ ಅಗ್ರಹಾರದ ಒಳಗಡೆ? ಯಾಕೆ ಈತನನ್ನ ಕಂಡ್ರೆ ಇಷ್ಟೊಂದು ಭಯ? ಶ್ರೀಪಾದ್ ಪಾಟೀಲ್, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಸಿದ್ದಾಪುರ ಮಹೇಶ ಕೊಲೆ ಪ್ರಕರಣದಲ್ಲಿ ತಾನಾಗಿಯೇ ಶರಣಾಗಿ ಹೋಗಿ ತನ್ನ ಭದ್ರತೆಗಾಗಿ ಜೈಲನ್ನ ಆಯ್ಕೆ ಮಾಡಿಕೊಂಡಿರುವಂತದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆದ್ರೆ ಈಗ ಇಲ್ಲಿ ಪ್ರಮುಖವಾಗಿ ಇರುವಂತದ್ದು ದರ್ಶನ್ಗೆ ರಾಜಾತಿಥ್ಯವನ್ನ ಕೊಟ್ಟು ಆ ಫೋಟೋ ಏನು ಹೊರಗಡೆ ಬಂದ ನಂತರ ಅದಾದ ಬಳಿಕ ಏನು ರೈಡ್ ಆಗುತ್ತೆ ಜೈಲಿಗೆ. ರೈಡ್ ಆದ ಬಳಿಕ ಕೂಡ ಅಲ್ಲಿ ಏನು ಕೂಡ ಪೊಲೀಸರಿಗೆ ಸಿಗೋದಿಲ್ಲ. ಅದಾದ ನಂತರ ಫೋಟೋ ರಿವೀಲ್ ಆದ ನಂತರವೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪರಿಶೀಲನೆ ಮಾಡಿದಾಗ್ಲೂ ಕೂಡ ದರ್ಶನ್ಗೆ ಏನು ಮೊಬೈಲ್ ಅನ್ನ ತೆಗಿತಾನೆ, ವಿಡಿಯೋ ಕಾಲ್ ಮಾಡಿ ಧರ್ಮನ್ಗೆ ವಿಶ್ ಮಾಡಿದ ವಿಡಿಯೋ ಕೂಡ ಹೊರಗಡೆ ಬೀಳುತ್ತೆ. ಇದಾದ ನಂತರವೂ ಕೂಡ ಒಳಗಡೆ ಮೊಬೈಲ್ ಸಂಬಂಧಪಟ್ಟಂತೆ ಯಾವುದೇ ಒಂದು ಮಾಹಿತಿ ಕೂಡ ಹೊರಗಡೆ ಬರಲ್ಲ. 2 ಪ್ರಕರಣ ಆದ ನಂತರವೂ ಕೂಡ ಖುದ್ದು ಗೃಹ ಸಚಿವರು ಜೈಲಿಗೆ ಭೇಟಿ ಕೊಡ್ತಾರೆ. ಜೈಲಿನಲ್ಲಿ ಎಲ್ಲವನ್ನ ಸರಿಪಡಿಸಿದೀವಿ ಅಂತ ಹೇಳ್ತಾರೆ. ಆದ್ರೆ ಮತ್ತೆ ಕಳೆದ 2 ದಿನದ ಹಿಂದೆ ಏನು ಪೊಲೀಸರು ಮತ್ತೆ ರೇಡ್ ಮಾಡ್ತಾರೆ ಜೈಲಿನಲ್ಲಿ. ಒಂದಷ್ಟು ಅಲ್ಲಿ ಅಂದ್ರೆ ಮಾಹಿತಿಯನ್ನ ಸೋರಿಕೆ ಮಾಡದೆ ಇಲ್ಲ ಒಳಗಡೆ ರೇಡ್ ಮಾಡಿದಾಗ ಖುದ್ದು ದರ್ಶನ್ ಇದ್ದಂತ ಬ್ಯಾರಕ್ ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ಪರಿಶೀಲನೆ ಆಗುತ್ತೆ. ಅದಾದ ನಂತರ ವಿಲ್ಸನ್ ಗಾರ್ಡನ್ ನಾಗ ಇದ್ದಂತಹ ಕೊಠಡಿ ಮೇಲೆ ರೇಡ್ ಮಾಡಿದಾಗ ಅಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಇರುವ ಕೊಠಡಿ ಒಳಗಡೆ ಮೊಬೈಲ್ ಕೂಡ ಪತ್ತೆಯಾಗಿದೆ. ಆದ್ರೆ ಈಗ ಈ ಒಂದು 2 ತಂಡಗಳನ್ನ ಮಾಡಿಕೊಂಡು ಬೇಗೂರು ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಮತ್ತು ಪರಪ್ಪನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸತೀಶ್ ಹಾಗೂ ಮೈಕೋ ಲೇಔಟ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಗಿರೀಶ್ ಸೇರಿದಂತೆ ಮಡಿವಾಳ ಮತ್ತು ಹುಳಿಮಾವು ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಕೂಡ ಪ್ರತ್ಯೇಕ 2 ತಂಡಗಳನ್ನ ಮಾಡಿಕೊಂಡು ಪರಪ್ಪನಗರದ ಜೈಲಿಗೆ ಕಳೆದ 2 ದಿನದ ಹಿಂದೆ ರೇಡ್ ಮಾಡಿದ್ರು. ಆದ್ರೆ ದೂರು ಪರಪ್ಪನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಈ ದೂರಿನಲ್ಲಿ ಏನು ಒಂದಷ್ಟು ಮಾಹಿತಿ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗಿರೋದೇನಂತ ಹೇಳಿದ್ರೆ ಜೈಲಿನ ಕಾರಾಗೃಹದ ಗೇಟ್ ಬಳಿ ಇರುವಂತಹ ಏನು ತಪಾಸಣಾ ಘಟಕ ಅಂದ್ರೆ KSISF ಏನು ಘಟಕ ಇದೆ ಅಂದ್ರೆ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆಯ ಪೊಲೀಸರು ಏನು ಹೊರಗಡೆ ಚೆಕ್ ಪೋಸ್ಟ್ ಬಳಿ ಇರ್ತಾರೆ ಅವರ ವಿರುದ್ಧ FIR ದಾಖಲಾಗಿದ್ದು ಜೈಲಿನ
ಒಳಗಡೆ ಇರುವಂತಹ ಏನು ಆ ಒಂದು ಭದ್ರತಾ ಬ್ಯಾರಕ್ ಒಳಗಡೆ ಹೋಗುವ ಸ್ಥಳದಲ್ಲಿ ಪೊಲೀಸರು ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಈಗ ಆರೋಪಿಗಳಾಗಿ ದೂರನ್ನ ದಾಖಲು ಮಾಡಿದ್ದಾರೆ. ಆದ್ರೆ ಎಲ್ಲೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಅಂದ್ರೆ ಮೊಬೈಲ್ಗಳು ಯಾರ ಬಳಿ ಸಿಕ್ಕಿದ್ದು ಅವರ ವಿರುದ್ಧ ಇದುವರೆಗೂ ಕೂಡ ಯಾವುದೇ ಒಂದು ಪ್ರಕರಣ ಅಂದ್ರೆ ವಿಲ್ಸನ್ ಗಾರ್ಡನ್ ನಾಗನ ಮೊಬೈಲ್ ಸಿಕ್ಕಿದೆ ಅಂತ ಏನು ಹೇಳಲಾಗ್ತಿದೆ ಆ ಸಂಬಂಧ ವಿಲ್ಸನ್ ಗಾರ್ಡನ್ ನಾಗನ ಹೆಸರು ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಜೊತೆಗೆ ಈ ಒಂದು ಮೊಬೈಲ್ ಅನ್ನ ಯಾವಾಗ ಒಳಗಡೆ ಪೊಲೀಸರು ಬಂದ್ರು ಅಂತ ಗೊತ್ತಾಗ್ತಾ ಇದ್ದಂತೆ ಏಕಾಏಕಿ ಬಾತ್ರೂಮ್ ಒಳಗಡೆ ತೆಗೆದುಕೊಂಡು ಹೋಗಿ ಆ ಒಂದು ಫ್ಲಶ್ ಮಾಡುವ ಪೈಪ್ ಏನ್ ಬರುತ್ತೆ ಅಲ್ಲಿ ಮೊಬೈಲ್ ಗಳನ್ನ ಹುದುಕ್ಸಿಟ್ಟಿದ್ರು, ಚಾರ್ಗಳನ್ನ ಮುಚ್ಚಿಟ್ಟಿದ್ರು. ಇದೆಲ್ಲವನ್ನು ಪೊಲೀಸರು ಪತ್ತೆ ಮಾಡಿ ಈಗ FIR ನ ದಾಖಲು ಮಾಡಿ. ಮಾಹಿತಿಗಾಗಿ ಪರಪ್ಪನ ಅಗ್ರಹಾರದಲ್ಲಿ ನಡೀತಾ ಇದ್ದಂತಹ ಅಕ್ರಮದ ಹಿಂದೆ ರಿಪಬ್ಲಿಕ್ ಕನ್ನಡ ಬಿದ್ದಿತ್ತು, ಒಂದೊಂದಾಗಿ ಬಯಲು ಮಾಡಿತ್ತು ಎಲ್ಲ ವಿಚಾರಗಳನ್ನ. ಇದಕ್ಕೆ ಮತ್ತಷ್ಟು ಪುಷ್ಟಿ ಸಿಕ್ಕಿದೆ. ನಿನ್ನೆ ನಡೆದಂತಹ ಏಕಾಏಕಿ ದಾಳಿಗೆ ಹಲವು ವಸ್ತುಗಳು ಸೀಸ್ ಆಗಿದೆ. ಅಷ್ಟಕ್ಕೂ ಅಲ್ಲಿ ಸಿಕ್ಕಿದ್ದಾದ್ರೂ ಏನು ಅನ್ನೋದನ್ನ ಈ ವರದಿಯಲ್ಲಿ ನೋಡೋಣ. ನಿಜವಾಯಿತು ರಿಪಬ್ಲಿಕ್ ಕನ್ನಡ ಮೆಗಾ ವರದಿ. 15ಕ್ಕೂ ಹೆಚ್ಚು ಫೋನ್, ಸಾವಿರಾರು ರೂಪಾಯಿ ಸೀಸ್. ಪರಪ್ಪನ ಅಗ್ರಹಾರದಲ್ಲಿನ ಕೇಂದ್ರ ಕಾರಾಗೃಹದ ಅಕ್ರಮ ಒಂದ ಎರಡ. ದರ್ಶನ್ಗೆ ಜೈಲಲ್ಲಿ ರಾಜಾತಿಥ್ಯದ ಸುದ್ದಿ ಹೊರಬೀಳ್ತಿದ್ದಂತೆ ಒಂದಲ್ಲ ಒಂದು ಅಕ್ರಮದ ಸುದ್ದಿ ಹೊರಬೀಳ್ತಾ ಇತ್ತು. ಅಷ್ಟೇ ಅಲ್ಲ, ವಿಲ್ಸನ್ ಗಾರ್ಡನ್ನಾಗ ಜೈಲಲ್ಲಿ ಮೊಬೈಲ್ ಬಳಸ್ತಿದ್ದ ಅನ್ನೋ ವರದಿಯನ್ನು ಕೂಡ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿತ್ತು. ಮತ್ತೆ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಪೊಲೀಸರು ದಾಳಿ ಮಾಡಿದ್ದು, ಜೈಲಿನಲ್ಲಿ ಒಟ್ಟು 15 ಮೊಬೈಲ್ಗಳು ಪತ್ತೆಯಾಗಿವೆ. ಆಗ್ನೇಯ ಡಿಸಿಪಿ ಸಾರಾ ಫಾತಿಮಾ ನೇತೃತ್ವದಲ್ಲಿ ದಾಳಿ ಮಾಡಲಾಗಿತ್ತು. ಪರಪ್ಪನ ಅಗ್ರಹಾರ 30 ಜನ ಪೊಲೀಸರಿಂದ ಮೆಗಾ ರೈಡ್ ಆಗಿದ್ದು, ಫೋನ್ ಜೊತೆ ಮತ್ತೆ ಹಲವು ವಸ್ತುಗಳು ಸಿಕ್ಕಿವೆ. ಹಾಗಾದ್ರೆ ಮತ್ತೆ ಏನೇನ್ ಸಿಕ್ಕಿವೆ ಅಂತ ನೋಡೋದಾದ್ರೆ 5 ಆಂಡ್ರಾಯ್ಡ್ ಫೋನ್, 3 ಮೊಬೈಲ್ ಚಾರ್ಜರ್, ಮೊಬೈಲ್ ಇಯರ್ಫೋನ್ಗಳು, 5 ಬೇರೆ ಬೇರೆ ರೀತಿಯ ಚಾಕುಗಳು, 7 ಎಲೆಕ್ಟ್ರಿಕ್ ಸ್ಟವ್, 32,000 ನಗದು ಸೀಸ್. ಇನ್ನು ದರ್ಶನ್ ರಾಜಾತಿಥ್ಯದ ಬಳಿಕವೂ ಇತ್ತ ವಿಲ್ಸನ್ ಗಾರ್ಡನ್ ನಾಗನ ಆಟಾಟೋಪಗಳು ನಿಂತಿಲ್ಲ. ಮೊಬೈಲ್ ಜೊತೆ ನಾಗ ಹಾಗೂ ಆತನ ಗ್ಯಾಂಗ್ ಸಿಕ್ಕಿಬಿದ್ದಿದೆ. ಅಕ್ರಮಕ್ಕೆ ಮತ್ತೆ ಮತ್ತೆ ಅಧಿಕಾರಿಗಳು ಕೈ ಜೋಡಿಸುತ್ತಿದ್ದಾರೆ ಅನ್ನೋ ಮಾಹಿತಿ ಲೀಕ್ ಆಗಿದೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಬಯಲಾಗಿದೆ. ತನಿಖೆ ವೇಳೆ ಸಮರ್ಪಕ ಮಾಹಿತಿ ನೀಡದೆ ಕಳ್ಳಾಟ ಆಡಿದ್ದಾರೆ. ದರ್ಶನ್ ಬ್ಯಾರಕ್ ಬಳಿ ಡ್ಯೂಟಿಗೆ ಹಾಕಿದ್ದವರ ಮಾಹಿತಿ ನೀಡಿಲ್ಲ. 2 ಬಾರಿ ಜೈಲು ಅಧಿಕಾರಿಗಳಿಗೆ ಮಾಹಿತಿ ಕೇಳಿದ್ರೂ ಮಾಹಿತಿ ನೀಡಿಲ್ಲ. ಇದರಿಂದ ದರ್ಶನ್ ಬ್ಯಾರಕ್ ಬಳಿ ಡ್ಯೂಟಿಗೆ ಹಾಕ್ತಿದ್ದವರ ಡೈರಿಯನ್ನ ಜೈಲು ಅಧಿಕಾರಿಗಳು ಮೇಂಟೈನ್ ಮಾಡಿಲ್ಲ ಎಂಬ ವಿಚಾರ ಬಹಿರಂಗವಾಗಿದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್.